ಪವಿತ್ರ ತ್ರೈಯೇಕ ದೇವರ ಹಬ್ಬ. ಏಕಸತ್ವ ಮೂವರು ವ್ಯಕ್ತಿಗಳು, ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮ. ಪ್ರಿಯರೇ, ಇಂದು ನಾವು ದೇವರ ಆಂತರಿಕ ಜೀವನದ ಮುಂದೆ ನಿಂತಿದ್ದೇವೆ. ತ್ರೈಯೇಕ ದೇವರು ಒಂದು ಸಿದ್ಧಾಂತವಲ್ಲ, ರಹಸ್ಯ. ಅದು ದೇವರು ತನ್ನ ಬಗ್ಗೆ ತಾನೇ ಕೊಟ್ಟ ಸ್ವಯಂ ಪ್ರಕಟಣೆಯಾಗಿದೆ. ದೇವರು ಯಾರು ಎಂಬುದನ್ನು ಆತನೇ ಹೇಳಿದ್ದಾನೆ. ಮೊದಲನೇದಾಗಿ ಪಿತಾ ಜನ್ಮ ಕೊಡದ ಜನಕ, ಎಲ್ಲದರ ಆದಿಯಾಗಿದ್ದಾರೆ. ಸಂತ ಅಗಸ್ಟಿನ್ ತ್ರೈಯೇಕ ದೇವರನ್ನು ಅರ್ಥ ಮಾಡಿಕೊಳ್ಳಲು ಮನಸ್ಸಿನ ಉಪಮೆಯನ್ನು ಕೊಡುತ್ತಾರೆ. ಮನಸ್ಸಿನಲ್ಲಿ ನೆನಪು, ತಿಳುವಳಿಕೆ ಮತ್ತು ಇಚ್ಛೆ ಇದೆ. ಮೂರಾದರೂ ಒಂದೇ ಮನಸ್ಸು. ಹಾಗೆಯೇ ಪಿತನು ಮೂಲ. ಆತನು ಯಾರಿಂದಲೂ ಹುಟ್ಟಿದವನಲ್ಲ. ಆತನೇ ಜನ್ಮ ಕೊಡದ ಜನಕ, ಪ್ರಿನ್ಸಿಪಿಯುಮ್ ಸೀನೆ ಪ್ರಿನ್ಸಿಪಿಯೋ. ಸಂತ ಥಾಮಸ್ ಅಕ್ವಿನಾಸ್ ಇದನ್ನು ಇನ್ನಷ್ಟು ನಿಖರವಾಗಿ ಹೇಳುತ್ತಾರೆ. ದೇವರಲ್ಲಿ ಎಲ್ಲವೂ ಒಂದೇ, ವ್ಯಕ್ತಿಗಳ ನಡುವಿನ ಸಂಬಂಧಗಳನ್ನು ಹೊರತುಪಡಿಸಿ. ಪಿತ ಮತ್ತು ಸುತನ ನಡುವಿನ ವ್ಯತ್ಯಾಸ ಕೇವಲ ಸಂಬಂಧದ್ದು. ಪಿತನು ಸುತನನ್ನು ಶಾಶ್ವತವಾಗಿ ಹುಟ್ಟಿಸುತ್ತಾನೆ. ಇದು ಸಮಯದಲ್ಲಾದ ಹುಟ್ಟಲ್ಲ, ಇದು ಪ್ರೀತಿಯ ಜ್ಞಾನದ ಶಾಶ್ವತ ಹುಕ್ಕುವಿಕೆ. ಪಿತನು ತನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಆ ಜ್ಞಾನವೇ ಸುತ, ಶಾಶ್ವತ ವಾಕ್ಯ, ವರ್ಬುಮ್. ಆದ್ದರಿಂದ ಸೃಷ್ಟಿ ಎಂದರೆ ಪಿತನ ಈ ಆಂತರಿಕ ಫಲವಂತಿಕೆಯ ಹೊರಗಿನ ಪ್ರತಿಧ್ವನಿಯಾಗಿದೆ. ಆತನು ಪ್ರೀತಿಯಿಂದ ಹುಕ್ಕಿ ಹರಿಯದೆ ಇರಲಾರ. ಎರಡನೇದಾಗಿ ಸುತ, ಪಿತನ ಶಾಶ್ವತ ವಾಕ್ಯ, ನಮ್ಮ ದೇಹವಾದ ಸತ್ಯ. ಅಕ್ವಿನಾಸ್ ಮತ್ತೆ ಹೇಳುತ್ತಾರೆ, ಸುತನು ಪಿತನ ಪರಿಪೂರ್ಣ ಚಿತ್ರ, ಏಕೆಂದರೆ ಆತನಲ್ಲಿ ಪಿತನ ಸಂಪೂರ್ಣ ಸ್ವಭಾವವಿದೆ. ಸುತನು ಪಿತನ ನಕಲಲ್ಲ, ಆತನು ಪಿತನ ಸ್ವಯಂ ಅಭಿವ್ಯಕ್ತಿ. ಪಿತನು ತನ್ನನ್ನು ಸಂಪೂರ್ಣವಾಗಿ ಸುತನಿಗೆ ಕೊಡುತ್ತಾನೆ ಮತ್ತು ಏನನ್ನೂ ಉಳಿಸಿಕೊಳ್ಳುವುದಿಲ್ಲ. ಇಲ್ಲಿಯೇ ಈ ರಹಸ್ಯದ ಆಳವಿದೆ. ಕಾರ್ಲ್ ರಾನರ್ ಇದನ್ನು ಕ್ರಾಂತಿಕಾರಿಯಾಗಿ ಹೇಳುತ್ತಾರೆ. ಆರ್ಥಿಕ ತ್ರೈಯೇಕ ದೇವರೇ ಆಂತರಿಕ ತ್ರೈಯೇಕ ದೇವರು ಮತ್ತು ಆಂತರಿಕ ತ್ರೈಯೇಕ ದೇವರೇ ಆರ್ಥಿಕ ತ್ರೈಯೇಕ ದೇವರು. ಅಂದರೆ ಇತಿಹಾಸದಲ್ಲಿ ನಮಗೆ ಕಾಣಿಸಿಕೊಂಡ ದೇವರು, ಬೆತ್ಲೆಹೇಮಿನ ಮಗು, ಕಲ್ವಾರಿಯ ಶಿಲುಬೆಗೇರಿದವನು, ಆತನು ನಿಜವಾಗಿಯೂ ದೇವರ ಆಂತರಿಕ ಜೀವನದಲ್ಲಿ ಯಾರೋ ಅವನೇ ಆಗಿದ್ದಾನೆ. ದೇವರು ನಮಗಾಗಿ ಒಂದು ಮುಖವಾಡ ಹಾಕಿಕೊಳ್ಳಲಿಲ್ಲ. ಯೇಸುವಿನಲ್ಲಿ ನಾವು ದೇವರ ಹೃದಯವನ್ನೇ ನೋಡುತ್ತೇವೆ. ಆದ್ದರಿಂದ ಶಿಲುಬೆ ಒಂದು ಅಪಘಾತವಲ್ಲ, ಅದು ಪಿತ ಮತ್ತು ಸುತನ ಶಾಶ್ವತ ಪ್ರೀತಿಯ ಕಾಲದೊಳಗಿನ ಗುರುತಾಗಿದೆ. ಸುತನು ಪಿತನಿಗೆ ಹೌದು ಎಂದು ಶಾಶ್ವತವಾಗಿ ಹೇಳುತ್ತಾನೆ. ಕಲ್ವಾರಿಯಲ್ಲಿ ಆ ಹೌದು ಮಾನವ ಮಾಂಸದಲ್ಲಿ ರಕ್ತವಾಗಿ ಹರಿಯಿತು. ಮೂರನೆಯದಾಗಿ ಪವಿತ್ರಾತ್ಮ, ಪಿತ ಮತ್ತು ಸುತನ ಪರಸ್ಪರ ದಾನ, ನಮ್ಮೊಳಗಿನ ಕೊಡುಗೆ. ಅಗಸ್ಟಿನ್ ಪವಿತ್ರಾತ್ಮನನ್ನು ವಿನಿಕುಲಮ್ ಕಾರಿತಾತಿಸ್, ಪ್ರೀತಿಯ ಬಂಧ ಎಂದು ಕರೆದರು. ಪಿತನು ಮಗನನ್ನು ಪ್ರೀತಿಸುತ್ತಾನೆ, ಸುತನು ಪಿತನನ್ನು ಪ್ರೀತಿಸುತ್ತಾನೆ. ಆ ಪರಸ್ಪರ ಪ್ರೀತಿ ಎಷ್ಟು ನೈಜ, ಎಷ್ಟು ವ್ಯಕ್ತಿತ್ವವುಳ್ಳದೆಂದರೆ ಆತನೇ ಮೂರನೆಯ ವ್ಯಕ್ತಿ, ಪವಿತ್ರಾತ್ಮ. ಅಕ್ವಿನಾಸ್ ವಿವರಿಸುತ್ತಾರೆ, ಪವಿತ್ರಾತ್ಮನು ಇಚ್ಛೆಯಿಂದ ಹೊರಡುತ್ತಾನೆ, ಸುತನು ಬುದ್ಧಿಯಿಂದ ಹೊರಡುವಂತೆ. ಪಿತ ತನ್ನನ್ನು ತಿಳಿದುಕೊಂಡಾಗ ಸುತ ಹುಟ್ಟುತ್ತಾನೆ. ಪಿತ ಮತ್ತು ಸುತ ಒಬ್ಬರನ್ನೊಬ್ಬರು ಪ್ರೀತಿಸಿದಾಗ ಪವಿತ್ರಾತ್ಮ ಉಕ್ಕುತ್ತಾನೆ. ಆತನು ಕೊಡುಗೆಯೇ ಆಗಿದ್ದಾನೆ, ದೋನುಮ್.
ಕಾರ್ಲ್ ರಾನರ್ ಇದನ್ನೇ ನಮ್ಮ ಜೀವನಕ್ಕೆ ಅನ್ವಯಿಸುತ್ತಾರೆ. ಮನುಷ್ಯನು ದೇವರ ಸ್ವಯಂ ಸಂವಹನದ ಘಟನೆ. ಅಂದರೆ ಪವಿತ್ರಾತ್ಮನ ಮೂಲಕ ದೇವರು ತನ್ನನ್ನೇ ನಮಗೆ ಕೊಡುತ್ತಾನೆ. ಕೃಪೆ ಎಂದರೆ ಒಂದು ವಸ್ತು ಅಲ್ಲ, ಕೃಪೆ ಎಂದರೆ ದೇವರೇ. ಪವಿತ್ರಾತ್ಮನು ನಮ್ಮಲ್ಲಿ ವಾಸಿಸುವಾಗ ತ್ರಯೇಕ ದೇವರ ಸಂಪೂರ್ಣ ಜೀವನ ನಮ್ಮ ಹೃದಯದಲ್ಲಿ ಅತಿಥಿಯಾಗುತ್ತದೆ. ಹಾಗಾದರೆ ನಮಗಿದರ ಅರ್ಥ? ಮೊದಲನೆಯದಾಗಿ, ಅಸ್ತಿತ್ವವೆಂದರೆ ಸಂಬಂಧ. ದೇವರು ಒಂಟಿ ಅಹಂ ಅಲ್ಲ, ಆತನು ಶಾಶ್ವತವಾದ ಕೊಡುವಿಕೆ, ಸ್ವೀಕರಿಸುವಿಕೆ, ಹಂಚಿಕೊಳ್ಳುವಿಕೆ. ಆದ್ದರಿಂದ ಪಾಪವೆಂದರೆ ಸಂಬಂಧವನ್ನು ಮುರಿಯುವುದು. ಮೋಕ್ಷವೆಂದರೆ ತ್ರಯೇಕ ದೇವರ ಸಂಬಂಧದೊಳಗೆ ಸೇರಿಸಲ್ಪಡುವುದು. ಎರಡನೆಯದಾಗಿ, ಪ್ರೀತಿಗೆ ಅಸ್ತಿತ್ವಶಾಸ್ತ್ರದ ತೂಕವಿದೆ. ಸಂತ ಅಗಸ್ಟಿನ್ ಹೇಳಿದಂತೆ, ನೀನು ನೋಡುವುದು ಪ್ರೀತಿಯಿಂದಲೇ. ನಾವು ಪ್ರೀತಿಸುವಾಗ ನಾವು ಕೇವಲ ಒಳ್ಳೆಯ ಕಾರ್ಯ ಮಾಡುತ್ತಿಲ್ಲ, ನಾವು ದೇವರ ಅತ್ಯಂತ ಆಳವಾದ ಸ್ವಭಾವದಲ್ಲಿ ಪಾಲ್ಗೊಳ್ಳುತ್ತೇವೆ. ಧರ್ಮಸಭೆ ಎಂದರೆ ತ್ರಯೇಕ ದೇವರ ಐಕ್ಯತೆಯ ಸಂಕೇತ ಮತ್ತು ಸಾಧನ. ಮೂರನೆಯದಾಗಿ, ನಮ್ಮ ಅಂತಿಮ ಗುರಿ. ಕಾರ್ಲ್ ರಾನರ್ ಎಚ್ಚರಿಸುತ್ತಾರೆ, ನಾವು ದೇವರನ್ನು ನೋಡಿದಾಗ ನಾವು ಒಂದು ಸಿದ್ಧಾಂತವನ್ನು ನೋಡುವುದಿಲ್ಲ, ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ. ಸ್ವರ್ಗವೆಂದರೆ ತ್ರಯೇಕ ದೇವರ ಆಂತರಿಕ ನೃತ್ಯ. ಈ ಆಂತರಿಕ ನೃತ್ಯದಲ್ಲಿ ಸೇರಿಕೊಳ್ಳುವುದಾಗಿದೆ. ಪಿತನು ಸುತನನ್ನು ಆಲಂಗಿಸುವ, ಸುತನು ಪಿತನಿಗೆ ಮರಳಿ ಕೊಡುವ ಮತ್ತು ಪವಿತ್ರಾತ್ಮನು ಆ ಆಲಿಂಗನವೇ ಆಗಿರುವ ಆ ಅನಂತ ಉತ್ಸವದಲ್ಲಿ ನಾವು ಇರುತ್ತೇವೆ. ಪ್ರಿಯರೇ, ತ್ರಯೇಕ ದೇವರನ್ನು ಬುದ್ಧಿಯಿಂದ ಬಿಡಿಸಲು ಹೋಗಬೇಡಿ. ಅಗಸ್ಟಿನ್ ಸಮುದ್ರವನ್ನು ಚಿಪ್ಪಿನಲ್ಲಿ ತುಂಬಲು ಪ್ರಯತ್ನಿಸಿದ ಮಗುವಿನ ಕಥೆಯನ್ನು ಕೇಳಿದಾಗ ಹೇಳಿದರು, ನನ್ನ ಮನಸ್ಸು ದೇವರ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಆ ಮಗು ಸಮುದ್ರವನ್ನು ಚಿಪ್ಪಿನಲ್ಲಿ ತುಂಬುವುದು ಸುಲಭ. ಬದಲಾಗಿ ಮಂಡಿಯೂರಿ ಆರಾಧಿಸಬೇಕಾಗಿದೆ ಮತ್ತು ಪ್ರೀತಿಸಬೇಕಾಗಿದೆ. ಏಕೆಂದರೆ ಪ್ರತಿ ಬಾರಿ ನಾವು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಎಂದು ಹೇಳುವಾಗ ನಾವು ಬ್ರಹ್ಮಾಂಡದ ಆಳವಾದ ಸತ್ಯವನ್ನು ಘೋಷಿಸುತ್ತೇವೆ. ದೇವರು ಪ್ರೀತಿಯಾಗಿದ್ದಾರೆ ಮತ್ತು ಆ ಪ್ರೀತಿಗೆ ನಿಮ್ಮ ಹೆಸರಿದೆ. ಪಿತನಿಗೆ ಮತ್ತು ಸುತನಿಗೆ ಮತ್ತು ಪವಿತ್ರಾತ್ಮನಿಗೆ ಯುಗಯುಗಾಂತರಕ್ಕೂ ಮಹಿಮೆ. ಆಮೆನ್.